ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಲ್ ಐ ಕ್ಯಾನ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಉಡುಪಿ ಕುಂದಾಪುರ ಅಂದ ಕೂಡಲೇ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಸಹಜವಾಗಿ ನೆನಪಾಗುವುದು ಸಮುದ್ರ ಹಾಗೂ ಇಲ್ಲಿನ ವಿಶಿಷ್ಟ ದೇವಸ್ಥಾನಗಳು. ಆದರೆ ಇಲ್ಲಿ ಸಮುದ್ರದ ವಿಶಾಲತೆಗೂ ಮೀರಿದ ಹಸಿರು ಪ್ರಕೃತಿಯ ಸೌಂದರ್ಯ, ಪಶ್ಚಿಮ ಘಟ್ಟಗಳ ಸಾಲಿನ ಗಗನಚುಂಬಿ ಬೆಟ್ಟಗಳ ಅಭೂತಪೂರ್ವ ದೃಶ್ಯ ನಮ್ಮನ್ನ ಬೇರೆನೇ ಲೋಕಕ್ಕೆ ಕೊಂಡೊಯ್ಯುತ್ತೆ. ಹಾಗಿದ್ರೆ ತಡ ಯಾಕೆ? ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮದ ಮೆಟ್ಕಲ್ ಗುಡ್ಡಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಭೇಟಿ ಕೊಟ್ಟು ಬರೋಣ ಬನ್ನಿ. ಹಾಗೇನೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೆಟ್ಕಲ್ ಗುಡ್ಡವನ್ನು ತಲುಪಲಿಕ್ಕೆ ನೀವು ಗೂಗಲ್ ಮ್ಯಾಪ್ನ ಸಹಾಯದಿಂದ ಮೆಟ್ಕಲ್ ಗುಡ್ಡದ ಲೊಕೇಶನ್ ಅನ್ನು ಅನುಸರಿಸಿ ಬರಬಹುದು. ಲೊಕೇಶನ್ನ ಲಿಂಕ್ನಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹೊಸಂಗಡಿಯಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಬೋರ್ಡ್ ಕಾಣಿಸುತ್ತೆ, ಮೆಟ್ಕಲ್ ಗುಡ್ಡಕ್ಕೆ ಹೋಗುವ ದಾರಿ ಅಂತ. ಈ ರೋಡಲ್ಲಿ ಮುಂದೆ ಬಂದು ರೋಡ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ನೀವು ನಿಮ್ಮ ವಾಹನವನ್ನ ಪಾರ್ಕ್ ಮಾಡಬೇಕು. ರೋಡ್ ಎಂಡ್ ಆದಲ್ಲಿ ನಿಮ್ಗೊಂದು ಬೋರ್ಡ್ ಕಾಣಿಸುತ್ತೆ. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ಗಳಷ್ಟು ದೂರ ನೀವು ನಡೆದುಕೊಂಡು ಹೋಗಬೇಕು. ನೀವು ಬೈಕ್ನಲ್ಲಿ ಬಂದಿದ್ರೆ ಮೇಲಿನ ತನಕ ಕೂಡ ಬೈಕ್ನಲ್ಲಿ ಹೋಗಬಹುದು, ಆದರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ. ಸುಮಾರು 2 ಕಿಲೋಮೀಟರ್ನಷ್ಟು ದೂರ ನೀವು ಟ್ರೆಕ್ ಮಾಡಿದ ಮೇಲೆ ಮೆಟ್ಕಲ್ ಗುಡ್ಡದ ಗಣೇಶನ ಗುಡಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ದೇವಸ್ಥಾನದ 4 ದಿಕ್ಕಿಗೂ ಹಚ್ಚ ಹಸಿರಾದ ಪರ್ವತದ ಶ್ರೇಣಿ ನಿಮ್ಮ ಪ್ರಯಾಣದ ದಣಿವನ್ನ ಆರಿಸಿ ಬಿಡುತ್ತೆ. ಮೇಲೆ ನಿಂತು ನೀವು ವ್ಯೂವನ್ನ ಎಂಜಾಯ್ ಮಾಡ್ತಾ ಇದ್ರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಸುತ್ತಲೂ ಪಶ್ಚಿಮ ಘಟ್ಟದ ಪರ್ವತದ ಶ್ರೇಣಿ, ಕೆಳಗೆ ನೋಡಿದ್ರೆ ಹೊಸಂಗಡಿಯ ಪುಟ್ಟ ಪಟ್ಟಣ, ದೂರದಲ್ಲೇ ಕಾಣಿಸೋ ಹುಲಿಕಲ್ಲು ಜಲಪಾತ, ಇದೆಲ್ಲದರ ನಡುವೆ ಮಂಜು ಮೋಡದಾಟದ ವಿಹಂಗಮ ನೋಟ, ಇವೆಲ್ಲವೂ ಕೂಡ ಮೈಮರೆಸುವಂಥದ್ದು. ಈ ಸ್ಥಳದ ಪ್ರಸಿದ್ಧಿಗೆ ಕೇವಲ ಇಲ್ಲಿನ ಪ್ರಕೃತಿ ಸೌಂದರ್ಯ ಒಂದೇ ಕಾರಣವಲ್ಲ, ಈ ಸ್ಥಳಕ್ಕೆ ಪೌರಾಣಿಕ ಮಹತ್ವವೂ ಇದೆ. ಸಾವಿರಾರು ವರ್ಷಗಳ ಹಿಂದೆಯೇ ಅಗಸ್ತ್ಯ ಮುನಿಗಳು ತಪವನ್ನ ಗೈದಂತಹ ಪುಣ್ಯಕ್ಷೇತ್ರವಿದು. ಮುನಿಗಳ ತಪಸ್ಸಿಗೆ ಒಲಿದ ಶಿವನು ವನದುರ್ಗೆ ಸಹಿತ ನಾಗದೇವರ ಜೊತೆಗೆ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟ ಬಗ್ಗೆ ಅಷ್ಟಮಂಗಲದಲ್ಲಿ ಪುರಾವೆಗಳು ದೊರೆತಿದೆ. ಇದೊಂದು ತಪೋಭೂಮಿ ಅನ್ನುವುದು ಸಾಕ್ಷಿ ಸಮೇತವಾಗಿ ಸಾಬೀತಾಗಿದೆ. ನಂತರ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ಹಾನಿಯಾಗುವ ಭೀತಿಯಲ್ಲಿ ಶಿವಲಿಂಗವನ್ನು ಬೆಟ್ಟದ ಮೇಲಿರುವ ಕೆರೆಗೆ ಹಾಕಿರುವ ಬಗ್ಗೆ ಸ್ಥಳದ ಮಹಿಮೆ ಹೇಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಪುನಃ ಶಿವಾಲಯವನ್ನ ನಿರ್ಮಾಣ ಮಾಡಿ ಶಿವನ ಆರಾಧನೆ ಮಾಡುವ ತನಕ ಅಗಸ್ತ್ಯ ಮುನಿಗಳ ಆತ್ಮ ಈ ಒಂದು ಸುಸಂದರ್ಭಕ್ಕಾಗಿ ಕಾಯುತ್ತಿರುವ ಬಗ್ಗೆ ಚಿಂತನೆಯಲ್ಲಿ ಸಾಕ್ಷ್ಯ ಸಮೇತವಾಗಿ ಪುರಾವೆಗಳು ದೊರೆತಿವೆ. ಮೆಟ್ಕಲ್ ಗುಡ್ಡದ ಗಣೇಶನ ಆಶೀರ್ವಾದವನ್ನ ಪಡೆದ ನಂತರ ಗುಡ್ಡದ ಸೌಂದರ್ಯವನ್ನು ಮೆಲುಕು ಹಾಕುತ್ತಾ ನಾವು ಹೊರಟಿದ್ದು ಅಲ್ಲೇ 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ತೊಂಬಟ್ಟು ಜಲಪಾತದ ಕಡೆಗೆ. ಶುಭ್ರ ನೀರಿನ ಈ ಜಲಪಾತ ಮಾನ್ಸೂನ್ ಸಮಯದಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣ. ತೊಂಬಟ್ಟು ಜಲಪಾತದ ಕಲ್ಲು ಬಂಡೆಗಳು ತುಂಬಾ ಜಾರುವ ಕಾರಣ ಹಾಗೂ ನೀರಿನ ರಭಸದ ಅಪಾಯವನ್ನ ಅವಲೋಕಿಸಿ ಇಲ್ಲಿ ನೀರಿನಲ್ಲಿ ಆಡುವುದನ್ನು ನಿಷೇಧಿಸಿದ್ದಾರೆ. ಒಟ್ಟಾರೆ ಜಲರಾಶಿಯ ಸೌಂದರ್ಯವನ್ನ ಅನುಭವಿಸಲಿಕ್ಕೆ ಇದೊಂದು ಉತ್ತಮ ಜಾಗ ಎಂದರೆ ತಪ್ಪಾಗಲ್ಲ. ಸೊ ನೀವೇನಾದರೂ ಒಂದು ಚಿಕ್ಕ ವೀಕೆಂಡ್ ಟ್ರಿಪ್ ಮಾಡಬೇಕು ಅನ್ಕೊಂಡಿದ್ರೆ ಮೆಟ್ಕಲ್ ಗುಡ್ಡ ಹಾಗೂ ತೊಂಬಟ್ಟು ಜಲಪಾತ ಬೆಸ್ಟ್ ಆಪ್ಷನ್. ಇದಿಷ್ಟು ಮಾಹಿತಿ ಈ ವಿಡಿಯೋಗೆ ಸೀಮಿತವಾಗಿತ್ತು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ತಪ್ಪದೇ ಶೇರ್ ಮಾಡಿ ಹಾಗೂ ಆದಷ್ಟು ಬೇಗ ನೀವು ಮೆಟ್ಕಲ್ ಗುಡ್ಡ ಹಾಗೂ ತೊಂಬಟ್ಟು ಜಲಪಾತಕ್ಕೆ ಒಂದು ವಿಸಿಟ್ ಕೊಟ್ಟು ಬನ್ನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.